ಬಾಯ್ಸ್, ಟೇಕಿಂಗ್ ದ ಬೀಸ್ಟ್ ಔಟ್ ಆಫ್ಟರ್ ಎ ಲಾಂಗ್ ಟೈಮ್. ಎಷ್ಟು ಟೈಮ್ ಆಗಿತ್ತಂದರೆ ಹಲೋ ಆ್ಯಂಡ್ ವೆಲ್ಕಮ್ ಟು ಅನದರ್ ವಿಡಿಯೋ. ಶುಭೋದಯ ಸ್ನೇಹಿತರೆ. ಆಫ್ಟರ್ ಎ ಲಾಂಗ್ ಟೈಮ್ ನಾವು ನಮ್ಮ ಡುಕ್ಯಾಟಿ ಬೀಸ್ನ ಎತ್ಕೊಂಡು ಆಚೆ ತಗೊಂಡು ಬಂದಿದ್ದೀವಿ. ಸೊ ತಂಗಿ ಮದುವೆ ಇತ್ತು, ಅದಕ್ಕೆ ಮುಂಚೆ ಆಲ್ಮೋಸ್ಟು ಮದುವೆಗೂ ಮುಂಚೆ 1 ಮಂತ್ ಮುಂಚೆ ಏನೋ ನಾನು ಓಡಿಸಿದ್ದು ಗಾಡಿನ. ಆದಮೇಲೆ ಓಡಿಸೇ ಇರಲಿಲ್ಲ. 1 hour ಅದರ್ ಥಿಂಗ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಬಟ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ರೈಡ್ ಮಾಡೋದನ್ನ. ಅದೇನಂದರೆ ಒಂದೊಂದು ಸರಿ ಆ ಲಾಂಗ್ ಗ್ಯಾಪ್ ಬಿಟ್ಟು ಆಮೇಲೆ ಬಂದು ಗಾಡಿ ಓಡಿಸ್ತೀವಲ್ಲ, ಅದರಲ್ಲಿ ಸಿಗೋವಂಥ ಫೀಲೇ ಬೇರೆ ಥರ. ಆ್ಯಂಡ್ ಅನದರ್ ಥಿಂಗ್ ದಟ್ ಇಸ್ ಡಿಫ್ರೆಂಟ್ ಇನ್ ದಿಸ್ ಏನಂತ ಹೇಳಿದ್ರೆ, DJI Action 5 Pro ಯೂಸ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಇದನ್ನು ರೈಡ್ ಮಾಡ್ತಾ ನಿಮಗೆ ಹೇಗೆ ಬರುತ್ತೆ ಕ್ಲಾರಿಟಿ ಅಂತ ನೋಡ್ಬೋದು. ಲೋ ಲೈಟು ಬೇಸಿಕಲಿ ಇವಾಗ ಬೆಳಗ್ಗೆ 6:20 ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೂರು ಬೆಳಗಿಲ್ಲ, ಇವಾಗ ಫುಲ್ಲು ಮೋಡ. ಬಟ್ ಆ್ಯಸ್ ಯೂಶುವಲ್ ಬ್ಯಾಂಗ್ಳೂರ್ ಎನಿ ಟೈಮ್ ಟ್ರಾಫಿಕ್ ಇದ್ದೇ ಇರುತ್ತೆ. ಹಲೋ, ಆರಾಮಾ? ಹಾಯ್, ಆರಾಮಾ ಬ್ರೋ? ಹಾಯ್ ಬ್ರೋ. ಹಾಯ್. ಕಾಫಿ ಟೀ ಏನಾರ ಕುಡಿಯೋಣ? ಜಸ್ಟ್ ಕಾರ್ದು ರಿವ್ಯೂ ಎಲ್ಲ ಮಾಡಿದ್ವಿ. ನೋಡ್ತೀರಂದರೆ ಇದಕ್ಕೂ ಮುಂಚೆನೇ ಬಂದಿರುತ್ತೆ ಆ ವಿಡಿಯೋ ನೋಡಿ. ಮಾರುತಿ ಸುಜುಕಿ ಬ್ರೆಝಾ ಕಂಪ್ಲೀಟ್ಲಿ ಮಾಡೆಡ್ ವಿಡಿಯೋ ವಿತ್ ಅವರ್ ಬಾಯ್ಸ್. ಸೊ ಈಗ ನಾವು ಆ್ಯಕ್ಚುಲಿ ಹೈವೇಗೆ ಜಾಯಿನ್ ಆಗ್ತಾಯಿದ್ದೀವಿ. ND ಫಿಲ್ಟರ್ ಹಾಕಿದ್ದೀನಿ DJI Osmo Action 5 Pro ಅಲ್ಲಿ. ಹೇಗಿರುತ್ತೆ ನೋಡಿ. ND 8 ಫಿಲ್ಟರ್ ಹಾಕಿದ್ದೀನಿ ನಾನೀಗ. ಸೈಕ್ ಇದೆಯಾ? ಸೊ ಹಿಂಗೆ ಹೋಗಿದ್ವಿ. ನೋಡ್ತಾ ಇದ್ದೀರಾ ಏನು ಸಖತ್ತಾಗಿದೆ ಅಂತ. ಆ DRL ಇರ್ಬೋದು, ಇಂಡಿಕೇಟರ್ಸ್ ಇರ್ಬೋದು, ಸಕ್ಸಿ ಲೀಕ್ ಆಗಿದೆ ಅಂತ. ಇದನ್ನ ನೋಡಿದ್ಮೇಲೆ ನಾನು ಭಯಭೂತ ಎಲ್ಲ ಯಾವ ಸೈಜ್ ಇರುತ್ತೆ ಇನ್ ಪರ್ಸನ್ ಅನ್ನೋದು ಎಕ್ಸಾಸ್ಟ್ ಗೊತ್ತೇ ಆಗಲ್ಲ ಬಿಡಿ. ಆ್ಯಕ್ಚುಲಿ ಏನೂ ಇಲ್ಲ, ಇದು ನೀವು ಕೇಳಿರೋದು 10-20% ಇರ್ಬೋದು. ಹೊರಡೋಣ. ರೆಡಿ ಟು ಟೇಕ್ ಆಫ್. ND ಫಿಲ್ಟರ್ 8V ಹೇಗಿದೆ ನಿಮಗೆ? ಚೆನ್ನಾಗಿದೆಯಾ ಸನ್ಲೈಟ್ಗೆ ಅಂತ ತಿಳಿಸಿ. ಹಾಗೆ ಇದ್ರ ಆಡಿಯೋ ಕ್ವಾಲಿಟಿ ಕೂಡ ಅಷ್ಟೇ ಹೇಗಿದೆ ಅಂತ ಹೇಳಿ. ಹಲೋ. ಅದು ವಾಬ್ಲಿಂಗಿಗೆ ಬೇಕಿರೋದು ಸ್ಟೀರಿಂಗ್ ಡಂಪರು. ಈ ಫಿಲ್ಟರಲ್ಲಿ 4 ಆಪ್ಷನ್ಸ್ ಬರುತ್ತೆ. ಇವಾಗ ಆ್ಯಕ್ಚುಲಿ ಸ್ವಲ್ಪ ಮೋಡ ಇದೆ, ಬಿಸಿಲಿರಬೇಕಿತ್ತು ಚೆನ್ನಾಗಿರೋದು ಇನ್ನೊಂಚೂರು. 4, 8, 16, 32 ಬಿಸಿಲು ಜಾಸ್ತಿ ಇದ್ದಷ್ಟು, ಆರ್ಸಿ ಇದ್ದಷ್ಟು ಹೈಯರ್ ನಂಬರ್ಗೆ ಹೋದರೆ ಚೆನ್ನಾಗಿ ಬರುತ್ತೆ ಫುಟೇಜು. ಇವಾಗ ಮೋಡ ಇದೆ ನೋಡಿ. ND ಫಿಲ್ಟರ್ ತೆಗಿತೀನಿ, ತೆಗೆದ್ರೆ ನಿಮಗೆ ಹಿಂಗೆ ಕಾಣುತ್ತೆ. ಸೊ ನೀವು ಹೇಳಿ, ತೆಗೆದಾಗ ಚೆನ್ನಾಗಿರುತ್ತಾ ಫುಟೇಜು, ಹಾಕಿದಾಗ ಚೆನ್ನಾಗಿರುತ್ತಾ ND ಫಿಲ್ಟರ್ನ ಏನು ಅಂತ.
ಇವಾಗ ಸದ್ಯಕ್ಕೆ ಮತ್ತೆ ಹಾಕ್ಬಿಡೋಣ. ಏನ್ ಗುರು ಅರ್ಜೆಂಟ್ ಅಷ್ಟರಲ್ಲಿ ಎಲ್ಲಿ ಕಡ್ದೋಗ್ಬಿಡ್ತೀರಾ ಗುರು. ಗಾಡಿ ನೋಡದೆ ತಿರುಗಿಸೋದು ಅಂತ ನೋಡ್ಬಿಡು ತಿರುಗಿಸ್ತಾರೆ ಕೆಲವರು. ಇದರಲ್ಲಿ ಮೋಷನ್ ಬ್ಲರ್ ಅಂತ ಬರುತ್ತಲ್ಲ, ಮೋಷನ್ ಬ್ಲರಿಗೆ 30 FPS ಅಲ್ಲೆಲ್ಲ ಇಟ್ಟರೆ ಚೆನ್ನಾಗಿ ಬರುತ್ತೆ 60 FPS ಗಿಂತ. GoPro ಅಲ್ಲಿ ND ಫಿಲ್ಟರ್ಸ್ ಯೂಸ್ ಮಾಡ್ತೀರಂದ್ರೆ ಮೋಷನ್ ಬ್ಲರ್ಗೆ ಒಂದು ಆಪ್ಷನ್ ಇರುತ್ತೆ, ಯು ಹ್ಯಾವ್ ಟು ಯೂಸ್ ದಟ್. ಇದರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಗುರು, ಗೊತ್ತಿಲ್ಲ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ಒಂಥರ ಒಳ್ಳೇದು, ಬಟ್ ಹೆಚ್ಚಿ ನಿಮ್ಗೆ ಏನು ಅನ್ಸುತ್ತೆ, ಫಿಲ್ಟರ್ ಇರಲ್ಲ ಬೇಡವಾ, ಯಾವ ಥರ ಇಷ್ಟ ಆಗುತ್ತೆ ಅಂತ ತಿಳಿಸಿ. ಹಾಗೆ ಸ್ನೇಹಿತರೆ, 2024 ಮುಗಿತಾ ಬಂತು. ಸೊ ನ್ಯೂ ಇಯರ್ ನೀವೇನಾದರೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ರೆ 31st ನೈಟು ಸ್ಪೆಷಲಿ ಆದಷ್ಟು ಆಚೆ ಹೋಗೋದನ್ನು ಅವಾಯ್ಡ್ ಮಾಡಿ. ಮನೇಲಿ ಇಲ್ಲ ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಿದ್ರೆ, ಫ್ರೆಂಡ್ಸ್ ಪ್ಲೇಸು, ರೆಸಾರ್ಟು, ವೇರ್ ಇಟ್ ಈಸ್, ಯಾವ್ದಾದ್ರು ಹೋಟೆಲು, ಅಲ್ಲೇ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ, ಪಾರ್ಟಿ ಮಾಡಿ, ನೈಟ್ ಓಡಾಡೋದನ್ನ ಅವಾಯ್ಡ್ ಮಾಡಿ. ಜಸ್ಟ್ ಟು ಬಿ ಸೇಫ್. ಓಡಿಸಿದ್ರು ಗಾಡಿಗಳನ್ನು ಸೇಫಾಗಿ ಓಡಿಸಿ. ಆಕ್ಸಿಡೆಂಟ್ಸು ಇವುಗಳೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಈ ನ್ಯೂ ಇಯರ್ ಟೈಮ್ಗಳಲ್ಲಿ, ಹುಷಾರಾಗಿರಿ. ನಿಮಗೆ 2024 ಹೇಗಿತ್ತು ನನಗಂತೂ ಗೊತ್ತಿಲ್ಲ, ಬಟ್ 2025 ಲೆಟ್ ಇಟ್ ಬಿ ಎ ಗುಡ್ ಇಯರ್ ಫಾರ್ ಎವ್ರಿ ಒನ್, ಲೆಟ್ ಇಟ್ ಬಿ ಎ ಗ್ರೇಟ್ ಇಯರ್. ಎಲ್ಲರಿಗೂ 2025 ಶುಭಾಶಯಗಳು, ಅಡ್ವಾನ್ಸ್ಡ್ ವಿಶಸ್, ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ಇದು ಸುಮ್ಮನೆ ಒಂದು ವಾರ್ಮ್ ಅಪ್ ರೈಡ್ ಥರ. ಎಷ್ಟೊಂದು ದಿನ ಆಗಿದ್ದಲ್ಲ ಗಾಡಿ ತೆಗೆದು, ಅದಕ್ಕೇನೆ ಕಾಲಿಗಂತೂ ಹೆವಿ ಹೀಟ್ ಹೊಡಿತಾ ಇದೆ. ಇದನ್ನು ಇನ್ನೂ ಒಂದು ಪ್ರಾಪರ್ ರೈಡಿಗೆ ಎತ್ಕೊಂಡು ಹೋಗಬೇಕು ಗಾಡಿನ, ಬಟ್ ಟೈರ್ ಚೇಂಜ್ ಮಾಡಿಸೋದೊಂದು ಕೆಲಸ ಇದೆ, ಖರ್ಚಿದೆ ಅಂತ ಹೇಳ್ಬೇಕು ಗುರು, ಕೆಲಸ ಅಷ್ಟೇ ಅಲ್ಲ. ಅಷ್ಟೇ ಸ್ನೇಹಿತರೆ, ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ರೈಡು. ಸೊ ಬ್ರೆಜಾದ ರಿವ್ಯೂ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಮಿಸ್ ಮಾಡಬೇಡಿ. ಒನ್ ಆಫ್ ಎ ಕೈಂಡ್ ಗಾಡಿ ಅದು. ಎಂತೆಂಥ ಯೂಟ್ಯೂಬರ್ಸ್ ಎಲ್ಲ ಇಲ್ಲಿಗೆ ಬಂದು ನಮ್ಮ ಬೆಂಗಳೂರಿಗೆ ವಿಡಿಯೋ ಮಾಡಿದ್ದಾರೆ, ಅದಕ್ಕೆ ಅಂತ ಹೇಳ್ಬಿಟ್ಟು. ಆಗಿದ್ದಾಗ ನಾವು ಮಾಡಿರೋದನ್ನ ನೋಡದೇ ಇದ್ದರೆ ಚಾನ್ಸ್ ಮಿಸ್ ಮಾಡ್ಕೊತೀರಾ. ಸೊ ಚೆಕ್ ದಟ್ ಔಟ್. ಹಾಗೆಯೇ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ND ಫಿಲ್ಟರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬೈ.